ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಅಂಗವಾಗಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕೆಂಪಾಪುರದಲ್ಲಿರುವ ಕೆಂಪೇಗೌಡರ ಐಕ್ಯ ಸ್ಥಳದಲ್ಲಿ ವಿಶೇಷ ಸ್ವಚ್ಛತಾ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳು ನಡೆದಿವೆ. ಚಿಲುಮೆ ರವಿಕುಮಾರ್ ಫೌಂಡೇಶನ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಐತಿಹಾಸಿಕ ಸ್ಥಳದ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಲಾಗಿದೆ. ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿಯ ಅಂಗವಾಗಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕೆಂಪಾಪುರ ಗ್ರಾಮದಲ್ಲಿರುವ ಕೆಂಪೇಗೌಡರ ಐಕ್ಯ ಸ್ಥಳದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ನೂರಾರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಐಕ್ಯ ಸ್ಥಳದ ಸ್ವಚ್ಛತಾ ಕಾರ್ಯ ಕೈಗೊಂಡರು. ಬಳಿಕ ಕೆಂಪೇಗೌಡರ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕಗಳು, ಶೈಕ್ಷಣಿಕ ಸಾಮಗ್ರಿಗಳು ಹಾಗೂ ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಪ್ರತಿಗಳನ್ನು ವಿತರಿಸಿ ಶಿಕ್ಷಣ ಮತ್ತು ಸಂವಿಧಾನ ಜಾಗೃತಿಗೆ ಉತ್ತೇಜನ ನೀಡಲಾಯಿತು. ಗ್ರಾಮದ ಹಿರಿಯ ನಾಗರಿಕರು ಹಾಗೂ ಸಮಾಜ ಸೇವಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಮೂಲಕ ಸೇವೆ ಮತ್ತು ಸಹಕಾರದ ಸಂದೇಶ ಸಾರಲಾಯಿತು. ಈ ವೇಳೆ ಮಾತನಾಡಿದ ಚಿಲುಮೆ ರವಿಕುಮಾರ್, ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐಕ್ಯ ಸ್ಥಳ ಪಾಳು ಬಿದ್ದಿರುವುದು ವಿಷಾದನೀಯ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಐತಿಹಾಸಿಕ ಸ್ಥಳವನ್ನು ಸಂರಕ್ಷಿಸಿ ಅಭಿವೃದ್ಧಿಪಡಿಸುವ ಮೂಲಕವೇ ಕೆಂಪೇಗೌಡರಿಗೆ ನಿಜವಾದ ಗೌರವ ಸಲ್ಲಿಸಬಹುದು ಎಂದು ಹೇಳಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಶೇಷ ಯೋಜನೆ ರೂಪಿಸಿ ಕೆಂಪೇಗೌಡರ ಐಕ್ಯ ಸ್ಥಳವನ್ನು ಐತಿಹಾಸಿಕ ಹಾಗೂ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಸ್ವಚ್ಛತೆ, ಶಿಕ್ಷಣ, ಸಂವಿಧಾನ ಜಾಗೃತಿ, ಅನ್ನದಾನ ಹಾಗೂ ಹಿರಿಯರ ಗೌರವದಂತಹ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಸ್ಮರಿಸಿದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಕೆಂಪೇಗೌಡರ ಐಕ್ಯ ಸ್ಥಳದ ಅಭಿವೃದ್ಧಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದೆ. ಅಭಿಷೇಕ್ ನ್ಯೂಸ್ ಲೈನ್ ಕನ್ನಡ, ಬೆಂಗಳೂರು. ನಾಡಪ್ರಭು ಹಿರಿಯ ಕೆಂಪೇಗೌಡರಿಗೆ ಬೆಂಗಳೂರು ನಿರ್ಮಾಪಕ ಕೆಂಪೇಗೌಡರಿಗೆ ಧರ್ಮಪ್ರಭು ಕೆಂಪೇಗೌಡರಿಗೆ ಬೆಂಗಳೂರು ನಿರ್ಮಾಪಕ ಕೆಂಪೇಗೌಡರಿಗೆ ಮಕ್ಕಳೇ, ಅನಿವಾರ್ಯ ಸಂದರ್ಭ. ನಾನೇನೋ ಬೇರೆ ಕೆಲಸದ ಮೇಲೆ ಹೋದಾಗ ಅಲ್ಲಿ ಯಾವುದೋ ಒಂದು ತಂಡ ಇದೆ ಅಂತ ನೋಡ್ಕೊಂಡು ಹೋದೆ ನಾನು. ಅಲ್ಲಿ ನಮ್ಮ ಸ್ನೇಹಿತರು ಸರ್ ಅಲ್ಲೇ ಇದ್ದರು. ಸರ್ ಇಲ್ಲಿಗೆ ಬನ್ನಿ HR ಹೋಗೋಣ ಅಂತ ಕರೆದ್ರು. ಅಲ್ಲಿ ಮಕ್ಳಿಗೆ ನೋಟ್ಬುಕ್ ಕೊಡ್ತಾಯಿದ್ರು. ನಾನೇನು ಅಂತ ಕೇಳಿದಾಗ ಸರ್ ಪರಿಚಯ ಮಾಡ್ಕೊಂಡ್ರು. ರವಿಕುಮಾರ್ ಅಂತ ನನಗೆ ಮೊದಲನೇ ಪರಿಚಯ. ಅವರಲ್ಲಿ ಹೇಳಿದ್ರು ಅವರು ನಾನು ಶಿಕ್ಷಕನಾಗಿ ವೃತ್ತಿಯನ್ನು ಆರಂಭ ಮಾಡಿದೆ. ನಮ್ಮ ಮಕ್ಕಳ ಬಗ್ಗೆ ಒಂದಿಷ್ಟು ಕಾಳಜಿ ಇರೋಂಥ ವ್ಯಕ್ತಿಯವರು. ಸಮಾಜ ಸೇವೆಯನ್ನು ಮಾಡಬೇಕು ಅಂತೇಳಿ, ಸಮಾಜದ ಮಧ್ಯೆ ಗುರುತಿಸ್ಕೋಬೇಕು ಅಂತೇಳಿ ನಮ್ಮ ಕೆಂಪಾಪುರದ ಕೆಂಪೇಗೌಡ ಸಮಾಧಿ ಬಳಿ ಬಂದು ಒಂದಿಷ್ಟು ಅನ್ನದಾನ, ಒಂದಿಷ್ಟು ವಿದ್ಯಾದಾನ ಅಂದರೆ ಪುಸ್ತಕ ಕೊಡುವಂಥದ್ದು, ಪೆನ್ ಕೊಡೋದು ಮಾಡೋದನ್ನು ನಾನು ಕೂಡ ನೋಡಿದಾಗ ನಾನು ಕೇಳ್ಕೊಂಡೆ, ಸರ್ ನಮ್ಮಲ್ಲಿ ಒಂದು 25-30 ಮಕ್ಕಳಿವೆ ಸರ್, ಸಾಧ್ಯವಾದರೆ ನೀವು ಒಂದು ಸರಿ ಭೇಟಿ ಮಾಡಿ ಅಂತ ಹೇಳಿದೆ. ಬಂದವರು ತುಂಬ ಸಂತೋಷ ಆಯಿತು ಸರ್. ಮುಂದೇನೂ ಕೂಡ ನಿಮ್ಮ ಸಮಾಜಮುಖಿ ಕಾರ್ಯದಲ್ಲಿ ನಮ್ಮ ಶಾಲೆ ನಿಮ್ಮ ಇದರಲ್ಲಿ ಮೈಂಡಲ್ಲಿ ಇರಲಿ ಅಂತ ಹೇಳಿದೆ ಸರ್. ಒಂದು ರಿಕ್ವೆಸ್ಟ್ ಸರ್, ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಯಾರೂ ಕೂಡ ಶ್ರೀಮಂತರು ಮಕ್ಕಳಲ್ಲ ಸರ್. ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು ಕೂಲಿ ಕಾರ್ಮಿಕರು, ಬೆಳಗ್ಗೆ ಎದ್ದು 100-200 ರೂಪಾಯಿ ಕೂಲಿ ಮಾಡೋಕ್ಕೆ ಹೋಗುವಂಥ ಮಕ್ಕಳು, ಗಾರ್ಮೆಂಟ್ಸ್ಗೆ ಹೋಗುವಂಥ ಮಕ್ಕಳವ್ರೆ, ತಂದೆ ತಾಯಿ ಎಷ್ಟೋ ಮಕ್ಕಳು ತಂದೆ ಇಲ್ಲದಂಥವ್ರವ್ರೆ, ತಾಯಿ ಇಲ್ಲದಂಥವ್ರವ್ರೆ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಸರ್. ಇಲ್ಲಿ ನಮ್ಮ ಕೆಂಪೇಗೌಡರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರಲಿ, ಹಾಗೆ ರಂಗನಾಥ ಸ್ವಾಮಿ ಒಂದು ದೇವರ ಆಶೀರ್ವಾದ ತಮ್ಮ ಎಲ್ಲ ತಂಡದ ಮೇಲೆ ಇರಲಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಸರ್.